ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಭಾರತೀಯ ರೈಲ್ವೆಯು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ 100% ವಿದ್ಯುದೀಕರಣದ ಗುರಿಯನ್ನು ಪೂರ್ಣಗೊಳಿಸಿದೆ? ಉತ್ತರ ರಾಜಸ್ಥಾನ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಮರ್ಥ್ 2.0 ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಉತ್ತರ ಮಹಿಳಾ ಉದ್ಯಮಶೀಲತೆ. 2026ರ ಪ್ರಿಜ್ಕರ್ ವಾಸ್ತುಶಿಲ್ಪ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ ಯಾಸುಹಿರೋ ತನಕಾ. ನವದೆಹಲಿ ಘೋಷಣೆ ಇತ್ತೀಚೆಗೆ ಯಾವ ಜಾಗತಿಕ ಶೃಂಗಸಭೆಯಲ್ಲಿ ಅಂಗೀಕರಿಸಲ್ಪಟ್ಟಿತು? ಉತ್ತರ ಕ್ವಾಡ್ ಸೈಬರ್ ಚಾಲೆಂಜ್ 2026. ಭಾರತದ ಮೊದಲ ಹಸಿರು ಜಲಜನಕ ಚಾಲಿತ ಬಸ್ ಅನ್ನು ಯಾವ ನಗರದಲ್ಲಿ ಪ್ರಾಯೋಗಿಕವಾಗಿ ಸಂಚಾರಕ್ಕೆ ಬಿಡಲಾಗಿದೆ? ಉತ್ತರ ಲಡಾಖ್. ಇತ್ತೀಚೆಗೆ ಯಾವ ದೇಶವು ತನ್ನ ಸಂವಿಧಾನದಲ್ಲಿ ಗರ್ಭಪಾತದ ಹಕ್ಕನ್ನು ಸೇರಿಸಿದ ವಿಶ್ವದ ಮೊದಲ ದೇಶವಾಗಿದೆ? ಉತ್ತರ ಫ್ರಾನ್ಸ್. ಇಸ್ರೋ ತನ್ನ ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವೇರ್ನೆಸ್ ಟ್ರೈನಿಂಗ್ ಕಾರ್ಯಕ್ರಮವನ್ನು ಯಾರಿಗೆ ಆಯೋಜಿಸಿದೆ? ಉತ್ತರ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ. ಯಾವ ಐಐಟಿ ಇತ್ತೀಚೆಗೆ ಭಾರತದ ಮೊದಲ ಸುಧಾರಿತ ವಿಂಡ್ ಟನಲ್ ಸೌಲಭ್ಯವನ್ನು ರಕ್ಷಣಾ ಸಂಶೋಧನೆಗಾಗಿ ಅಭಿವೃದ್ಧಿಪಡಿಸಿದೆ? ಉತ್ತರ ಐಐಟಿ ಕಾನ್ಪುರ. ಮಿಷನ್ ಶಕ್ತಿ ಯೋಜನೆಯಡಿ ಮಹಿಳೆಯರಿಗಾಗಿ ಡ್ರೋನ್ ದೀದಿ ಉಪಕ್ರಮವನ್ನು ಯಾವ ಕೇಂದ್ರ ಸಚಿವಾಲಯ ಜಾರಿಗೆ ತಂದಿದೆ? ಉತ್ತರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಕರ್ನಾಟಕ ಸರ್ಕಾರದ 2026ರ ಇತ್ತೀಚಿನ ವರದಿಯಂತೆ ರಾಜ್ಯದ ಯಾವ ಜಿಲ್ಲೆಯು ನವೋದ್ಯಮಗಳ ರಾಜಧಾನಿ ಎಂದು ಗುರುತಿಸಲ್ಪಟ್ಟಿದೆ? ಉತ್ತರ ಬೆಂಗಳೂರು ನಗರ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ವೇಗವಾಗಿ 500 ವಿಕೆಟ್ ಮತ್ತು 5,000 ರನ್ ಪೂರೈಸಿದ ಭಾರತದ ಆಟಗಾರ ಯಾರು? ಉತ್ತರ ರವೀಂದ್ರ ಜಡೇಜಾ. ಮಹಿಳಾ ಸಬಲೀಕರಣಕ್ಕಾಗಿ ಎಸ್ಬಿಐ ಇತ್ತೀಚೆಗೆ ಎಷ್ಟು ಮೊತ್ತದ ಸಾಮಾಜಿಕ ಸಾಲವನ್ನು ಘೋಷಿಸಿದೆ? ಉತ್ತರ 500 ಮಿಲಿಯನ್ USD. ಯುವಕರಿಗೆ ಸುಧಾರಿತ ಆಟೋಮೋಟಿವ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ತರಬೇತಿ ನೀಡಲು ಯಾವ ಕಂಪನಿಯೊಂದಿಗೆ MSDE ಇತ್ತೀಚೆಗೆ ಫ್ಲೆಕ್ಸಿ MOU ಸಹಿ ಮಾಡಿದೆ? ಉತ್ತರ ಬಜಾಜ್ ಆಟೋ ಲಿಮಿಟೆಡ್. DRDO ಭಾರತೀಯರ್ ವಿಶ್ವವಿದ್ಯಾಲಯಕ್ಕೆ ಮಂಜೂರು ಮಾಡಿರುವ 99.15 ಲಕ್ಷ ಮೌಲ್ಯದ ಸಂಶೋಧನಾ ಯೋಜನೆಯ ಹೆಸರೇನು? ಉತ್ತರ ಅಂತಾರಾಷ್ಟ್ರೀಯ ವಿಷಕಾರಿ ಆರ್ಗನೋಫಾಸ್ಫರಸ್ ಸಂಯುಕ್ತಗಳಿಗೆ ಹೊಸ ಪ್ರತಿವಿಷಗಳ ಅಭಿವೃದ್ಧಿ. ಹಸಿರು ಮೆಥಾನಾಲ್ ಉತ್ಪಾದನೆಗೆ ನಿಗದಿಪಡಿಸಲಾದ ಗರಿಷ್ಠ ಅಬಯೋಜೆನಿಕ್ ಹಸಿರುಮನೆ ಅನಿಲ ಹೊರಸೂಸುವಿಕೆಯ ಮಿತಿ ಎಷ್ಟು? ಉತ್ತರ 0.44 kg CO2 kg. ಭಾರತ ಸರ್ಕಾರವು ಹಸಿರು ಅಮೋನಿಯಾ ಮತ್ತು ಹಸಿರು ಮೆಥಾನಾಲ್ ಮಾನದಂಡಗಳನ್ನು ಯಾವ ಮಿಷನ್ ಅಡಿಯಲ್ಲಿ ಇತ್ತೀಚೆಗೆ ಪ್ರಕಟಿಸಿದೆ? ಉತ್ತರ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್. OTEC ತಂತ್ರಜ್ಞಾನವು ವಿದ್ಯುತ್ ಉತ್ಪಾದಿಸಲು ಏನನ್ನು ಬಳಸಿಕೊಳ್ಳುತ್ತದೆ? ಉತ್ತರ ಮೇಲ್ಮೈ ಬೆಚ್ಚಗಿನ ನೀರು ಮತ್ತು ಆಳ ಸಮುದ್ರದ ತಣ್ಣನೆಯ ನೀರಿನ ನಡುವಿನ ತಾಪಮಾನ ವ್ಯತ್ಯಾಸ. ಭಾರತದ ಮೊದಲ ಸಂಯೋಜಿತ ಸಾಗರ ಉಷ್ಣಶಕ್ತಿ ಪರಿವರ್ತನೆ ಯೋಜನೆಯನ್ನು
ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಉತ್ತರ: ಲಕ್ಷದ್ವೀಪದ ಕವರತ್ತಿ. ಭಾರತವು ತನ್ನ 7ನೇ ರಾಷ್ಟ್ರೀಯ ವರದಿಯನ್ನು ಯಾವ ಅಂತಾರಾಷ್ಟ್ರೀಯ ಚೌಕಟ್ಟಿನ ಅಡಿಯಲ್ಲಿ ಸಲ್ಲಿಸಿದೆ? ಉತ್ತರ: ಕುನ್ಮಿಂಗ್ ಮಾಂಟ್ರಿಯಲ್ ಜಾಗತಿಕ ಜೈವಿಕ ವೈವಿಧ್ಯತೆಯ ಚೌಕಟ್ಟು. ಸ್ವಾಯತ್ತ ಉಪಕ್ರಮದ ಪೂರ್ಣ ರೂಪವೇನು? ಉತ್ತರ: ಸ್ಟಾರ್ಟ್ಅಪ್ ವುಮೆನ್ ಅಂಡ್ ಯೂತ್ ಅಡ್ವಾಂಟೇಜ್ ಥ್ರೂ ಇ-ಟ್ರಾನ್ಸಾಕ್ಷನ್.